ನಮಸ್ಕಾರ ಸ್ನೇಹಿತರೆ, ಶೋಧ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು 36 ವರ್ಷಗಳ ಹಿಂದೆ ತೆರೆ ಕಂಡಂತಹ ಶ್ರುತಿ ಸಿನಿಮಾದ ಒಂದು ಪುಟ್ಟ ವಿಮರ್ಶೆಯನ್ನು ಮಾಡಿದ್ದೇವೆ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಟಚ್ ಮಾಡಿ. ಶ್ರುತಿ ಸಿನಿಮಾ 1990ರ ಭಾರತೀಯ ಕನ್ನಡ ಭಾಷೆಯ ಸಂಗೀತ ನಾಟಕ ಚಲನಚಿತ್ರವಾಗಿದ್ದು, ದ್ವಾರ್ಕೀಸ್ ನಿರ್ದೇಶಿಸಿದ್ದಾರೆ ಮತ್ತು ನಿರ್ಮಿಸಿದ್ದಾರೆ. ತಮಿಳು ಚಲನಚಿತ್ರದ ಪುದು ವಸಂತಂ 1991ರ ರೀಮೇಕ್. ಈ ಚಿತ್ರದಲ್ಲಿ ಸುನೀಲ್, ಇಂದುಧರ್, ಹೊನ್ನವಳ್ಳಿ ಕೃಷ್ಣ, ಶ್ರುತಿ ಮತ್ತು ದಿಲೀಪ್ ನಟಿಸಿದ್ದಾರೆ. ಎಸ್.ಎ. ರಾಜ್ಕುಮಾರ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಈ ಸಿನಿಮಾದ ಕಥಾವಸ್ತುವನ್ನು ನೋಡೋಣ. ಮೊದಲನೇದಾಗಿ, ಈ ಚಿತ್ರವು ಸಂಗೀತಗಾರರಾಗಲು ಶ್ರಮಿಸುತ್ತಿರುವ 4 ಸ್ನೇಹಿತರು ಆಕಸ್ಮಿಕವಾಗಿ ತನ್ನ ಪ್ರಿಯಕರನನ್ನು ಹುಡುಕುತ್ತಿರುವ ಶ್ರುತಿ ಎಂಬ ಹುಡುಗಿಯನ್ನು ಭೇಟಿಯಾಗುವ ಕಥೆಯನ್ನು ಹೇಳುತ್ತದೆ. ಶ್ರುತಿ ಸ್ನೇಹಿತರ ಗುಂಪನ್ನು ಸೇರಿ ಸಂಗೀತ ಕ್ಷೇತ್ರದಲ್ಲಿ ಅವರ ಅದೃಷ್ಟವನ್ನು ಬದಲಾಯಿಸಲು ಸಹಾಯ ಮಾಡುತ್ತಾಳೆ. ಶ್ರುತಿ ಪ್ರಿಯಕರನ ಹಠಾತ್ ಆಗಮನವು ಅವರ ಸಂಬಂಧದಲ್ಲಿ ತಿರುವು ಪಡೆದುಕೊಳ್ಳುತ್ತದೆ. ಇದರ ಪ್ರೊಡಕ್ಷನ್ ಬಗ್ಗೆ ಹೇಳೋದಾದರೆ, ಚಿತ್ರದ ವಿದೇಶಿ ಹಕ್ಕುಗಳನ್ನು ಹೊಂದಿದ್ದ ಆರ್.ಬಿ. ಚೌಧರಿ ಅವರನ್ನು ಪುದು ವಸಂತಂ ವೀಕ್ಷಿಸಲು ಆಹ್ವಾನಿಸಿದ್ದರು. ದ್ವಾರ್ಕೀಸ್ ಆರ್ಥಿಕವಾಗಿ ಚೆನ್ನಾಗಿಲ್ಲದಿದ್ದಾಗ ಅವರು ಕೇಳಿದ ಬೆಲೆಗೆ ದ್ವಾರ್ಕೀಸ್ಗೆ ರೀಮೇಕ್ ಹಕ್ಕುಗಳನ್ನು ನೀಡಲು ಚೌಧರಿ ಒಪ್ಪಿಕೊಂಡಿರುತ್ತಾರೆ. ಆರಂಭದಲ್ಲಿ ಪ್ರಭುದೇವ ಅವರನ್ನು ನಾಯಕ ನಟನನ್ನಾಗಿ ಅಭಿನಯಿಸಲು ಪರಿಗಣಿಸಲಾಗಿತ್ತು. ಆದರೆ ಈ ಚಿತ್ರಕ್ಕೆ ಚಿರಂಜೀವಿ ಅವರ ನೃತ್ಯ ಸಂಯೋಜನೆ ಮಾಡುವ ಜವಾಬ್ದಾರಿಯನ್ನು ಬಿಡಲಾಯಿತು. ದ್ವಾರ್ಕೀಸ್ ರಸ್ತೆಯಲ್ಲಿ ಕಾರು ಚಲಾಯಿಸುವಾಗ ಸುನೀಲ್ ಅವರನ್ನು ನೋಡಿ ಚಿತ್ರದಲ್ಲಿ ನಟಿಸುವಂತೆ ಹೇಳಿದರು. ಈ ಚಿತ್ರದ ಮೂಲಕವೇ ಮೊದಲು ಪ್ರಿಯದರ್ಶಿನಿ ಎಂಬ ಕರೆಯಲ್ಪಡುತ್ತಿದ್ದ ಶ್ರುತಿ ಅವರಿಗೆ ಪರದೆ ಮೇಲೆಯೇ ಶ್ರುತಿ ಎಂಬ ಹೆಸರು ಬಂದಿತ್ತು. ಅದು ಅವರ ವೃತ್ತಿ ಜೀವನದುದ್ದಕ್ಕೂ ಅವರ ಗುರುತಾಯಿತು. ಈ ಚಿತ್ರದಲ್ಲಿ ಹಲವಾರು ಹೊಸಬರು ನಟಿಸಿದ್ದರು ಮತ್ತು ಗಮನಾರ್ಹವಾಗಿ ಹೊನ್ನವಳ್ಳಿ ಕೃಷ್ಣ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡರು. ಈ ಚಿತ್ರವು ಕಡಿಮೆ ಬಡ್ಜೆಟ್ನಲ್ಲಿ ನಿರ್ಮಿಸಲಾಗಿತ್ತು. ಎಲ್ಲ ನಟರು ಒಟ್ಟು ಸಂಭಾವನೆ ಕೇವಲ 5,000. ಮೂಲ ಚಿತ್ರಕ್ಕೆ ಸಂಗೀತ ನೀಡಿದವರು ಎಸ್.ಎ. ರಾಜ್ಕುಮಾರ್ ಅವರು. ಎಲ್ಲ ಹಾಡುಗಳನ್ನು ಸಂಯೋಜಿಸಿದ್ದಾರೆ. ಈ ಸಿನಿಮಾದ ಹಾಡುಗಳು ಅದ್ಭುತವಾಗಿತ್ತು. ಯಾವ್ಯಾವ ಹಾಡು ಯಾರು ಬರೆದಿದ್ದಾರೆ ಮತ್ತು ಯಾರು ಹಾಡಿದ್ದಾರೆ ಅಂತ ನೋಡೋಣ. ಮೊದಲನೇದಾಗಿ ಕನ್ನಡದ ತಾಯಿಯ ಮಕ್ಕಳು, ಎಸ್.ಎ. ರಾಜ್ಕುಮಾರ್. ಬರೆದವರು ಚಿ. ಉದಯಶಂಕರ್. ಹಾಡೊಂದ ನಾ ಹಾಡುವೆನು, ಕೆ.ಜೆ. ಯೇಸುದಾಸ್. ಬರೆದವರು ಆರ್.ಎನ್. ಜಯಗೋಪಾಲ್. ಚಿಲಿಪಿಲಿಯನ ತಲಿ, ಇದನ್ನು ಹಾಡಿದವರು ಮಂಜುಳಾ ಗುರುರಾಜ್. ಬರೆದವರು ಹಂಸಲೇಖ. ತಾಳಕ್ಕೆ ನಾವೆಲ್ಲ, ಈ ಹಾಡನ್ನು ಹಾಡಿದವರು ಎಸ್.ಪಿ. ಬಾಲಸುಬ್ರಹ್ಮಣ್ಯಂ. ಬರೆದವರು ಎಂ.ಎನ್. ವ್ಯಾಸರಾವ್. ಜನುಮ ಜನುಮದಲ್ಲೂ, ಇದನ್ನು ಕೆ.ಜೆ. ಯೇಸುದಾಸ್ ಅವರು ಮತ್ತು ಮಂಜುಳಾ ಗುರುರಾಜ್ ಅವರು ಹಾಡಿದ್ದಾರೆ. ಎಂ.ಎನ್. ವ್ಯಾಸರಾವ್ ಅವರು ಬರೆದಿದ್ದಾರೆ. ಹೆಣ್ಣಿಗೆ ತಾಳಿ ತಾಳಿ, ಈ ಹಾಡನ್ನು ಹಾಡಿದವರು ಕೂಡ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ. ಬರೆದವರು ಚಿ. ಉದಯಶಂಕರ್. ಇಷ್ಟು ತುಂಬ ಅದ್ಭುತವಾಗಿ ಹಾಡುಗಳ ಮೂಲಕ ಸಂಯೋಜನೆಗೊಂಡಂತಹ ಶ್ರುತಿ ಸಿನಿಮಾ ಅಂದಿನ ಕಾಲಕ್ಕೆ ಅದ್ಭುತವಾಗಿ ಮಿಂಚಿತ್ತು. ಎಲ್ಲರಿಗೂ ಒಳ್ಳೆಯ ಹೆಸರು ತಂದಿತ್ತು. ದ್ವಾರ್ಕೀಸ್ ಅವ್ರಿಗೂ ಕೂಡ ಒಳ್ಳೆಯ ಆದಾಯವನ್ನೇ ಮಾಡಿಕೊಟ್ಟಿತ್ತು. ಈಗಿನ ಕಾಲದ ಸಿನಿಮಾಗಿಂತ ಆಗ 90ರ ದಶಕದಲ್ಲಿ ಬಂದಂತಹ ಸಿನಿಮಾಗಳು ಅದ್ಭುತವಾಗಿತ್ತು. ಇನ್ನೂ ಅದನ್ನು ಮರೆಯೋದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಇದು ಶೋಧ ಚಾನಲ್ನ ಶ್ರುತಿ ಸಿನಿಮಾದ ಒಂದು ಪುಟ್ಟ ಶೋಧನೆಯ ವಿಮರ್ಶೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಶೋಧ ಸದಾ ನಿಮ್ಮೊಂದಿಗೆ.